ಉತ್ತರ ಕರ್ನಾಟಕ ನ್ಯೂಸ್. ಇದು ಕನ್ನಡದ ಉಸಿರು. ನಮಸ್ಕಾರ. ಉತ್ತರ ಕರ್ನಾಟಕ ಮುಂಜಾನೆ ನ್ಯೂಸ್ ನೋಡಬ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಕೊಹಿನೂರು ಗ್ರಾಮದ ರೈತರು ವಾಡಿಕೆಯಂತೆ ಮಳೆ ಬಾರದ ಹಿನ್ನೆಲೆಯಲ್ಲಿ ಇನ್ನೂ ಬಿತ್ತನೆ ಕಾರ್ಯ ಪ್ರಾರಂಭವಾಗಿಲ್ಲ. ಹಾಗಾಗಿ ಗ್ರಾಮದ ರೈತರೆಲ್ಲರೂ ರೈತ ಮಹಿಳೆಯರು ಹಿಂದಿನ ವಾಡಿಕೆಯಂತೆ ಮಳೆಗಾಗಿ ವಿಧಿವಿಧಾನಗಳಂತೆ ಶಾಸ್ತ್ರೋಕ್ತವಾಗಿ ಗೊಂಬೆಗಳ ಮದುವೆ ಮಾಡುವ ಮೂಲಕ ಸಂಭ್ರಮಿಸಿದರು. ಊರಿನ ತುಂಬಾ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು. ಇಲ್ಲಿನ ಚನ್ನಮಲ್ಲೇಶ್ವರನ ಮಂದಿರದಲ್ಲಿ ಸಂಪ್ರದಾಯದ ಪ್ರಕಾರ ವರನ ಕಡೆ ಕೆಲವರು, ವಧುವಿನ ಕಡೆ ಕೆಲವರು ಕೂಡ್ಕೊಂಡು ಬೀಗರನ್ನ ಎದುರುಗೊಂಡರು. ನಂತರ ಸುರಿಗೆ ಸುತ್ತಿ ಆರತಿ ಬೆಳಗ್ಗೆ ಅರಿಶಿಣ ಶಾಸ್ತ್ರ ಮಾಡಿದ್ರು. ಭಾಜ ಭಜಂತ್ರಿಗಳ ಮೂಲಕ ಅಕ್ಷತೆ ಹಾಕಿ ಸಂಭ್ರಮಿಸಿದ್ರು. ನಂತರ ಭಾಜ ಭಜಂತ್ರಿಗಳ ಮೂಲಕ ಮೆರವಣಿಗೆಯನ್ನ ತೆಗೆದು ಗ್ರಾಮದ ನೂರಾರು ರೈತ ಕುಟುಂಬದವರು ಹೋಳಿಗೆ ಊಟ ಸವಿದು ಮನೆಯ ಮಕ್ಕಳ ಮದುವೆಯಂತೆ ಸಂಭ್ರಮಿಸಿದ್ರು. ಗಾಳಿ ಲೆಕ್ಕ ಮಂದಿಗೆ ದೊಡ್ಡವ್ರು ಎಲ್ಲಾನೇ ಮಾಡ್ತಾರ. ಏನು ಅವೆಲ್ಲ ಶಾವಿಗೆ ಇದು